ಹೆಲೋ ಸ್ಟೂಡೆಂಟ್ಸ್, 10th ಎಕ್ಸಾಮ್ ಬಂತು, ಭಯ ಆಗ್ತಾ ಇದೆನಾ? ಇನ್ನೂ ಏನು ಓದೇ ಇಲ್ಲ ಅಂತ ಅನಿಸ್ತಾ ಇದೆನಾ? ಸೊ ನಾನು ನಿಮ್ಗಾಗಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಹೆಂಗ್ ಮಾಡಬೇಕು ಅನ್ನೋ ಸಲುವಾಗಿ 5 ಮಾರ್ಕಿನ ಎಲ್ಲಾ ಚಾಪ್ಟರ್ ದ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಂದಿದ್ದೀನಿ. ಸೊ ಬನ್ನಿ ಮತ್ತೆ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. 5 ಮಾರ್ಕ್ಸ್ಗೆ ಫಿಕ್ಸ್ ಈ ಕ್ವಶನ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಲೈಫ್ ಪ್ರೊಸೆಸಸ್ ಚಾಪ್ಟರ್ ಇಂದ ಬಂದ್ಬಿಟ್ಟು what are the elements required for photosynthesis? State the events that takes place in this process. Express this process through a balanced chemical equation. ಓಕೆ, ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯನ್ನು ಸರಿದೂಗಿಸುವ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಇದೆ. ಮತ್ತೆ ಡಯಾಗ್ರಾಮ್ ಆಫ್ ಹಾರ್ಟ್, ಡಯಾಗ್ರಾಮ್ ಆಫ್ ನೆಫ್ರಾನ್, ಎಕ್ಸ್ಪ್ಲೇನ್ ದ ಕಂಪ್ಲೀಟ್ ಡೈಜೆಷನ್ ಪ್ರಾಸೆಸ್. ಓಕೆ, ಸೊ ಇದನ್ನ ನಿಮ್ಗೆ 5 ಮಾರ್ಕ್ಸಿಗೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಮುಂದೆ ಬಂದ್ಬಿಟ್ಟು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಇಂದ ನೇಮ್ ದ ಹಾರ್ಮೋನ್ಸ್ ದಟ್ ಕಂಟ್ರೋಲ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಅಂತ ಇಲ್ಲಿ ಈ ತರ ಫಂಕ್ಷನ್ಸ್ ಅನ್ನ ಕೊಟ್ಬಿಟ್ಟು ಹಾರ್ಮೋನ್ ಹೆಸರು ಬರಿ ಅಂತ ಕೇಳ್ತಾರೆ. ಕಂಟ್ರೋಲ್ ದ ಲೆವೆಲ್ ಆಫ್ ಶುಗರ್ ಇನ್ ದ ಬ್ಲಡ್, ಕಂಟ್ರೋಲ್ ದ ಮೆನ್ಸ್ಟ್ರುಯಲ್ ಸೈಕಲ್, ಪ್ರಿಪೇರ್ ದ ಬಾಡಿ ಟು ಫೇಸ್ ದ ಎಮರ್ಜೆನ್ಸಿ ಸಿಚುವೇಶನ್, ಕಂಟ್ರೋಲ್ ದ ಮೆಟಬಾಲಿಸಮ್. ಮಾನವನಲ್ಲಿ ಕೆಳಗಿನ ಚಟುವಟಿಕೆ ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು, ಋತುಚಕ್ರವನ್ನು ನಿಯಂತ್ರಿಸುವುದು, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಇದನ್ನ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಮುಂದೆ ಬಂದ್ಬಿಟ್ಟು ರಿಫ್ಲೆಕ್ಟಿವ್ ಆರ್ಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಮೋರ್ ಎಫೆಕ್ಟಿವ್ ಫಾರ್ ರ್ಯಾಪಿಡ್ ರೆಸ್ಪಾನ್ಸಸ್, ಜಸ್ಟಿಫೈ. ಮತ್ತೆ when a plant pursues light from one direction, it appears to bend towards the direction of the light. Analyze the reason for this process. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು, ಸಮರ್ಥಿಸಿ. ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವನ್ನು ವಿಶ್ಲೇಷಿಸಿ ಅಂತ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಓಕೆ, ಟ್ರಾಪಿಕ್ ಮೂವ್ಮೆಂಟ್ ಮತ್ತು ನೆಸ್ಟಿಕ್ ಮೂವ್ಮೆಂಟ್ ಕಂಪ್ಯಾರಿಸನ್ ಕೇಳಬಹುದು, ಎಕ್ಸಾಂಪಲ್ಸ್ ಅನ್ನ ಕೇಳಬಹುದು. ಸೊ ಇದನ್ನ 5 ಮಾರ್ಕ್ಸ್ ಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಮುಂದೆ ಬಂದ್ಬಿಟ್ಟು ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರ್ ಇಂದ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಈಚ್ ಸ್ಟ್ರಕ್ಚರ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ಸ್. And reaching sexual maturity is a necessary event for mammals such as humans. Justify this statement. ಮನುಷ್ಯನಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ. ಸೊ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ಸ್. ಇದಕ್ಕೆ ಡಯಾಗ್ರಾಮ್ ಕೂಡ ಕೇಳಬಹುದು. ನೆಕ್ಸ್ಟ್, ಡ್ರಾ ನೀಟ್ ಲೆಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್. Draw a neat label diagram of female reproductive system. Draw a neat label diagram of pollen germination on stigma. ಈ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಗೆ ಬರೋ ಚಾನ್ಸಸ್ ಇರುತ್ತೆ. ಡಯಾಗ್ರಾಮ್ ಅನ್ನ ಕೊಟ್ಬಿಟ್ಟು ಭಾಗಗಳನ್ನು ಗುರುತಿಸಿ ಅಂತಾನು ಕ್ವಶನ್ ಬರುತ್ತೆ. ಮತ್ತೆ ಭಾಗಗಳನ್ನು ಹೇಳ್ಬಿಟ್ಟು ಈ ಭಾಗಗಳ ಕಾರ್ಯವನ್ನು ಹೇಳಿ ಅಂತಾನು ಕೂಡ ಕ್ವಶನ್ 5 ಮಾರ್ಕ್ಸ್ ಗೆ ಡಯಾಗ್ರಾಮ್ ಸಮೇತ ಬರೋ ಚಾನ್ಸಸ್ ಇರುತ್ತೆ. ಓದ್ಕೊಳ್ಳಿ. ಓಕೆ, ಮುಂದೆ ಹೆರಿಡಿಟಿ ಚಾಪ್ಟರ್ ಇಂದ ಬಂದ್ಬಿಟ್ಟು ಈ ತರ ನಿಮ್ಗೆ ಮೋನೋಹೈಬ್ರಿಡ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಅನ್ನ ಕೇಳಬಹುದು. ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಸ್ಮಾಲ್ ಟಿ ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಕ್ಯಾಪಿಟಲ್ ಟಿ ಸಂಕರಗೊಳಿಸಿದೆ. ಏಕತಳೀಕರಣ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಈ ತರ ನಿಮ್ಗೆ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ಅನ್ನ ಕೇಳಬಹುದು. ಅದರಲ್ಲಿ ನೀವು ಜೀನ್ ನಮೂನೆ ಅನುಪಾತ, ವ್ಯಕ್ತ ರೂಪ ಅನುಪಾತ ಮತ್ತೆ ಚೆಕರ್ ಬೋರ್ಡ್ ಎಲ್ಲ ಬರಿಬೇಕಾಗುತ್ತೆ. ಮತ್ತೆ ಏಕತಳೀಕರಣದ ವ್ಯಾಖ್ಯಾನ ಕೂಡ ನೀವು ಬರಿಬೇಕಾಗುತ್ತೆ. ಪ್ಲಾಂಟ್ ಪ್ರೊಡ್ಯೂಸಿಂಗ್ ರೌಂಡ್ ಯೆಲ್ಲೋ ಸೀಡ್ಸ್ ಅಂತಂದ್ರೆ ಇಲ್ಲಿ ನಮ್ಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಕೊಟ್ಟಿದ್ದಾರೆ. ಆರ್ ಸೆಲ್ಫ್ ಪಾಲಿನೇಟೆಡ್. Express the result obtained in the F2 generation of dicrossing with the help of a checkerboard. State the types of plants obtained in the F2 generation. ಈ ತರ ಡೈಹೈಬ್ರಿಡ್ ಕ್ರಾಸ್ ಮೇಲೆ ನಿಮ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಮತ್ತೆ ಮೋನೋಹೈಬ್ರಿಡ್ ಕ್ರಾಸ್ ಮೇಲೆ ಕೂಡ ಕ್ವಶನ್ ಕೇಳೋ ಚಾನ್ಸ್ ಇದೆ, ಬೇರೆ ಟ್ರೇಟ್ ಅನ್ನು ಇಟ್ಕೊಂಡು. ಓಕೆ, ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ ಇಂದ ಬಂದ್ಬಿಟ್ಟು ನಮ್ಗೆ give an example for a foodshed of grassland ecosystem. Okay, if there is an increase in a number of organisms in the second trophic level, how does this affect on the
ಫುಡ್ ಚೈನ್ ಅಂತ. ಇದು ನಮಗೆ 4ರಿಂದ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಈ ಪ್ರಶ್ನೆನ. ಓಝೋನ್ ಪದರವು ಹೇಗೆ ಉಂಟಾಗಿದೆ, ಇದನ್ನ ನಾವು ಏನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಓಝೋನ್ ಪದರದ ರಕ್ಷಣೆ ಕಾರ್ಯಗಳನ್ನು ಕೊಡಿ. ಓಕೆ, ರಕ್ಷಣೆ ಕಾರ್ಯಗಳನ್ನು ಕೊಡ್ಬೇಕು. ಯಾಕೆ ನಾವು ಇದನ್ನ ರಕ್ಷಣೆ ಮಾಡಬೇಕು ಮತ್ತೆ ಹೇಗೆ ನಾವು ಇದನ್ನ ರಕ್ಷಣೆ ಮಾಡಬೇಕು ಅಂತ ನಾವು ಪಾಯಿಂಟ್ಸ್ ಅನ್ನ ಬರಿಬೇಕು. ಮತ್ತೆ ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತವೆ, ಏಕೆ ಅಂತ ಈ ಪ್ರಶ್ನೆ ಬರುತ್ತೆ. ಇದನ್ನ ನಾವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಎನರ್ಜಿ ಫ್ಲೋನ ಎಲ್ಲ ಹಿಡ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೆವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟು ಮಾಡುವುದಿಲ್ಲವೇ, ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲವೇ ಅಂತ ಪ್ರಶ್ನೆ ಇದೆ. ಇಫ್ ಆಲ್ ದ ವೇಸ್ಟ್ ವಿ ಪ್ರೊಡ್ಯೂಸ್ ವೇರ್ ಬಯೋಡಿಗ್ರೇಡೇಬಲ್ would it not have any impact on the environment ಅಂತ ಪ್ರಶ್ನೆ ಇದೆ. ಇದಕ್ಕೆ ನಾವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. Why is the damage of the ozone layer is a cause for concern? Cause for concern. What steps are being taken to limit this damage? ಓಕೆ, ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ, ಏಕೆ? ಈ ಹಾನಿಯನ್ನು ಸೀಮಿತಗೊಳಿಸಲು ನಾವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಈ ತರ ನಿಮ್ಗೆ ಪ್ರಶ್ನೆಗಳನ್ನ 4ರಿಂದ 5 ಮಾರ್ಕ್ಸ್ ಕೇಳ್ತಾರೆ ಸ್ಟೂಡೆಂಟ್ಸ್. ನಿಮ್ಮ ಹತ್ರ ಟೈಮ್ ಕಡಿಮೆ ಇದೆ ಅಂತಂದ್ರೆ ಈ ಕ್ವಶನ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಯಾಕಂತಂದ್ರೆ ಹೆಚ್ಚು ಮಾರ್ಕ್ಸ್ ಕೊಡುವಂತ ಕಡಿಮೆ ಪ್ರಶ್ನೆಗಳಿಗೂ ನಿಮ್ಮ ಮಾರ್ಕ್ಸ್ ಇಲ್ಲಿ ಸ್ಕೋರ್ ಆಗೋದು ಗ್ಯಾರಂಟಿ. ಓಕೆನಾ? ಮತ್ತೆ ನಿಮ್ಗೆ ಯಾವ ರೀತಿಯ ಸ್ಟ್ರಾಟಜಿ ವಿಡಿಯೋಸ್ ಬೇಕು, ಎಷ್ಟು ಮಾರ್ಕ್ಸ್ ನಿಮ್ಗೆ ಕ್ವಶನ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಮಕ್ಕಳೇ, ನಿಮಗೋಸ್ಕರ ತಂದಿದ್ದೀನಿ ಸಪ್ರೇಟ್ ಆಗಿ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ಸ್ ವಿಡಿಯೋ, ಹೌದಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕಂಪ್ಲೀಟ್ ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಸಲ ಕೇಳಿರ್ತಕ್ಕಂತಹ 4 ಮಾರ್ಕ್ ಕ್ವೆಶನ್ಸ್ ಆಫ್ ಕೆಮಿಸ್ಟ್ರಿ. ಓಕೆನಾ ಮಕ್ಕಳ? ರೆಡಿ ಇದ್ದೀರಾ? ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ, ಹೌದಲ್ವಾ? ಸೊ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ ಅಂತ ಹೇಳಿದ್ರೆ 1 ಮಾರ್ಕ್ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಎಷ್ಟು, 3 ಮಾರ್ಕ್ಸ್ ಎಷ್ಟು ಎಲ್ಲ ಗೊತ್ತು, ಹೌದಲ್ವಾ ಮಕ್ಕಳ? ಸೊ 4 ಮಾರ್ಕ್ಸ್ ಇಂದು ಒಂದು ಕ್ವೆಶನ್ ನ ಕೆಮಿಸ್ಟ್ರಿಯಿಂದ ನೀವು ಅಟೆಂಡ್ ಮಾಡಬೇಕು, ಹೌದಲ್ವಾ? ಸೊ ನಾನು ನಿಮ್ಗೋಸ್ಕರ ತುಂಬಾ ಕ್ವೆಶನ್ಸ್ ನ ಕೊಡ್ತಿಲ್ಲ, ತುಂಬಾ ಇಂಪಾರ್ಟೆಂಟ್ ಪಕ್ಕಾ ಕೇಳ್ತಾರೆ ಅನ್ನೋ ಕ್ವೆಶನ್ಸ್ ನ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಓಕೆನಾ ಮಕ್ಕಳ? ಸೊ ಯಾವ್ದು ಆ 4 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೋಡೋಣ. ಓಕೆನಾ? ರೆಡಿನಾ? ಸೊ ನಿಮ್ಗೋಸ್ಕರನೇ ತಂದಿರೋದು, ನೋಡ್ಬೇಕು ಮಕ್ಕಳ. ಸೊ ಕ್ವೆಶನ್ ಏನ್ ಮಾಡ್ಬೇಕು, ಬರ್ಕೊಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಇದ್ರದ್ದು ನೋಟ್ಸ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಮಕ್ಕಳ, ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಬೇಕು, PDF-ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಓದಬೇಕು. ಎಕ್ಸಾಮಿಗೆ ತುಂಬಾ ಕಡಿಮೆ ಸಮಯ ಇದೆ, ಹೌದಲ್ವಾ? ಸೊ ಫಸ್ಟ್ ಕ್ವೆಶನ್ ಮಕ್ಕಳ, ತುಂಬಾ ಸಲ ಕೇಳಿರೋ ಕ್ವೆಶನ್. ಏನ್ ಕೇಳ್ತಾರೆ, ಡೈರೆಕ್ಟ್ ಆಗಿ ನಿಮ್ಗೆ 4 ಮಾರ್ಕ್ಸ್ ಅಂತ ಹೇಳಿ ಒಂದು ಕ್ವೆಶನ್ ಇರಲ್ಲ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ 2 ಕ್ವೆಶನ್ಸ್, ಹೌದಲ್ವಾ? ಸೊ ಅದೇ ತರ ಕೇಳಿರೋ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಪದೇ ಪದೇ ಕೇಳ್ತಾ ಇರೋ ಕ್ವೆಶನ್ಸ್ ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿ ತಂದಿದ್ದೀನಿ. ಓಕೆನಾ? ಸೊ ಕ್ವೆಶನ್ ಮಕ್ಕಳ, ಹೌ ಸಿಲ್ವರ್ ಅಂಡ್ ಕಾಪರ್ ಆರ್ಟಿಕಲ್ಸ್ ಲೂಸ್ ದೇರ್ ಶೈನಿಂಗ್ ಸರ್ಫೇಸ್. ಓಕೆನಾ? ಹೌ ಡಸ್ ಗ್ಯಾಲ್ವನೈಸೇಷನ್ ಪ್ರೊಟೆಕ್ಟ್ ಐರನ್ ಆರ್ಟಿಕಲ್ಸ್. ನೋಡಿದ್ರ ಮಕ್ಕಳ? ಸೊ ಈ ತರ ನಿಮ್ಗೆ ಸಪ್ರೇಟ್ ಕ್ವೆಶನ್ಸ್ ನ ಕಂಬೈನ್ ಮಾಡಿ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ? ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಆನ್ ಆಂಫೋಟರಿಕ್ ಆಕ್ಸೈಡ್, ಹೌದಲ್ವಾ? ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ತಮ್ಮ ಹೊಳೆಯುವ ಮೇಲ್ಮೈಯನ್ನ ಹೇಗೆ ಕಳೆದುಕೊಳ್ಳುತ್ತವೆ, ಹೌದಲ್ವಾ? ಗ್ಯಾಲ್ವನೀಕರಣ ಕಬ್ಬಿಣದ ವಸ್ತುಗಳನ್ನ ಹೇಗೆ ರಕ್ಷಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಮಕ್ಕಳ, ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿದೆ, ಏಕೆ. ಓಕೆನಾ? ಈ ತರ ಕ್ವೆಶನ್ ಕೇಳಿದ್ದಾರೆ. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಬಿಟ್ವೀನ್ ಸೋಡಿಯಂ ಅಂಡ್ ಕ್ಲೋರಿನ್, ಹೌದಲ್ವಾ? ಏನ್ ಕೇಳಿದ್ದಾರೆ ಮಕ್ಕಳ, ಸೋಡಿಯಂ ಕ್ಲೋರೈಡ್ದು ಫಾರ್ಮೇಶನ್ ಕೇಳಿದ್ದಾರೆ. ಸೊ ಇದೇ ತರ ನಿಮ್ಗೆ ಮೆಗ್ನೀಷಿಯಂ ಕ್ಲೋರೈಡ್ ಕೂಡ ಕೇಳ್ಬೋದು. ಓಕೆನಾ? ಅಥವಾ ಮೆಗ್ನೀಷಿಯಂ ಆಕ್ಸೈಡ್ ಕೂಡ ಕೇಳ್ಬೋದು. ನಿಮಗೆ ಯಾವುದೇ ಕೇಳಿದ್ರು ನಿಮಗೆ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಬರೆಯೋದಕ್ಕೆ ಬರಬೇಕು. ಓಕೆನಾ? ದೆನ್ ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್, ಹೌದಲ್ವಾ? ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನ ಬರೆಯೋದಿಕ್ಕೆ ನಿಮಗೆ ಬರಬೇಕು. ಓಕೆನಾ ಮಕ್ಕಳ? ತುಂಬಾ ಸಲ ಕೇಳಿರೋ ಕ್ವೆಶನ್, ಪಕ್ಕಾ ಕ್ವೆಶನ್. ನೆಕ್ಸ್ಟ್ ಮಕ್ಕಳ, ಡಯಾಗ್ರಾಮ್ ನೋಡಿ. ಈ ಡಯಾಗ್ರಾಮ್ ನ ತುಂಬಾ ಸಲ ಕೇಳಿದ್ದಾರೆ. ಓಕೆನಾ? ನಿಮ್ಮ ಲಕ್
ಕಂಪ್ಲೀಟ್ ಆಗಿ 4 ಮಾರ್ಕಿಗೆ ಒಂದು ಡಯಾಗ್ರಾಮು ಲೇಬಲಿಂಗ್ ಕೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಲಕ್ ಇರುತ್ತೆ ಮಕ್ಕಳ. ಏನ್ ಕೇಳ್ತಾ ಇದ್ದಾರೆ? ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಹೌದಲ್ವಾ? ಲೋಹದ ಮೇಲೆ ಅಭಯವರ್ತನೆಯನ್ನ ಕೇಳಿದ್ದಾರೆ. ಓಕೆ, ದೆನ್ ಏನ್ ಹೇಳಿದ್ರೆ ಮಕ್ಕಳ? ಲೇಬಲಿಂಗ್ ಕೇಳ್ತಾರೆ. ಲೇಬಲಿಂಗ್ ಕೂಡ ಮಾಡೋದಿಕ್ ಬರಬೇಕು. ನೆಕ್ಸ್ಟ್ ಏನ್ ಕೇಳಿದ್ದಾರೆ ಮಕ್ಕಳ? ರಿಫೈನಿಂಗ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಹೌದಲ್ವಾ? ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಶುದ್ಧೀಕರಿಸಲು ಬಳಸುವ ಉಪಕರಣಗಳ ರೇಖಾಚಿತ್ರವನ್ನ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್, ಕಲೀಲೇಬೇಕು. ಲೇಬಲಿಂಗ್ ಹೇಳಿದ್ದೀನಿ, ತುಂಬಾ ಇಂಪಾರ್ಟೆಂಟ್. ಪ್ರತಿ ರೇಖಾಚಿತ್ರದ ಲೇಬಲಿಂಗ್ ನಿಮಗೆ ಬರಬೇಕು. ಓಕೆ, ನೆಕ್ಸ್ಟ್ differences between saturated and unsaturated compounds. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಮಿಸ್ ಇಲ್ಲದೆ ಬರೋ ಕ್ವಶನ್ ಅಂತ ಹೇಳಿದ್ರೆ ದಿಸ್ ಒನ್ ಮಕ್ಕಳ. ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಪಕ್ಕಾ ಕ್ವಶನ್. 100% 200% ಅಂತ ಹೇಳಲ್ಲ, 1000% ನಿಮ್ಗೆ ಪಕ್ಕಾ ಕೇಳೋ ಕ್ವಶನ್ ಇದು. ಓಕೆನಾ? ಸ್ಟ್ರಕ್ಚರ್ ಕೇಳ್ತಾರೆ ಮಕ್ಕಳ. ಸ್ಟ್ರಕ್ಚರ್ ಬರೆಯೋದಿಕ್ ಬರಬೇಕು ನಿಮ್ಗೆ. ಸ್ಟ್ರಕ್ಚರಲ್ ಫಾರ್ಮುಲಾ ಕೇಳ್ತಾರೆ, ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋದಿಕ್ ಬರಬೇಕು. ಬೆನ್ಸಿನ್, ಸೈಕ್ಲೋಹೆಕ್ಸೇನ್, ಬ್ಯೂಟೇನ್ ಯಾವುದೇ ಕೇಳಲಿ ನಿಮಗೆ ಸ್ಟ್ರಕ್ಚರ್ ಬರೆಯೋದಿಕ್ಕೆ ಬರಬೇಕು. ಓಕೆನಾ? ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್, ರಚನಾ ಸಮಾಂಗಿಗಳು ಎಂದರೇನು? ಪಕ್ಕಾ ಕ್ವೆಶ್ಚನ್, ಹೌದಲ್ವಾ? ದೆನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬ್ಯೂಟೇನ್, ಈ ತರ ಕ್ವೆಶನ್ ನ ಸ್ಪ್ಲಿಟ್ ಮಾಡಿ ಕೇಳ್ತಾರೆ ಮಕ್ಕಳ. ಕೆಟಿನೇಷನ್ ಮೇಲೆ ಕ್ವೆಶನ್ ಇದ್ದೇ ಇರುತ್ತೆ. ಓಕೆನಾ ಮಕ್ಕಳ? ಕೆಟಿನೇಷನ್ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೌದಲ್ವಾ? ಕೆಟಿನೇಷನ್ ಅಂದ್ರೆ ಏನು? C4+C4- ಯಾಕೆ ಫಾರ್ಮ್ ಮಾಡಲ್ಲ ಕಾರ್ಬನ್? ಜನರಲ್ ಫಾರ್ಮುಲಾ ಆಫ್ ಹೈಡ್ರೋಕಾರ್ಬನ್ಸ್ ಇದೆಲ್ಲ ಕೊಟ್ಟಿದ್ದೀನಿ. ನೋಡಿದ್ರ ಯಾವ ತರ ಕ್ವೆಶನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಸಿಂಪಲ್ ಕ್ವೆಶನ್ಸ್ ನ ಮರ್ಜ್ ಮಾಡಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಯ್ತಾ ಮಕ್ಕಳ? ಓಕೆ, ದೆನ್ ಏನ್ ಕೇಳಿದ್ದಾರೆ? ಆಲ್ಕೋಹಾಲ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಹೌದಲ್ವಾ? ಎಸ್ಟರಿಫಿಕೇಶನ್, ಹೌದಲ್ವಾ ಮಕ್ಕಳ? ಸೊ ನೀವೇನಂತ ಹೇಳಿದ್ರೆ ಆಲ್ಕೋಹಾಲು, ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಏನ್ ಮಕ್ಕಳ? ಎಸ್ಟರ್ ಹೇಗೆ ಫಾರ್ಮ್ ಆಗುತ್ತೆ, ಸಫಾನಿಫಿಕೇಶನ್ ಹೇಗಾಗುತ್ತೆ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಈ ಕ್ವೆಶನ್ ಪಕ್ಕಾ ಇರುತ್ತೆ. ಓಕೆ, ಸೊ ಆಲ್ಕೋಹಾಲ್, ಹೌದಲ್ವಾ? ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಪ್ರಾಯೋಗಿಕ ಎಕ್ಸ್ಪೆರಿಮೆಂಟಲ್ಲಿ ಡಿಫ್ರೆನ್ಸ್ ನ ಕೇಳ್ತಾ ಇದ್ದಾರೆ ಮಕ್ಕಳ. ಕ್ವೆಶನ್ ನ 2 ಸಲ ಓದ್ಬೇಕು. ಓಕೆನಾ? ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ, ಹೌದಲ್ವಾ ಮಕ್ಕಳ? ಫಸ್ಟ್ ಚಾಪ್ಟರ್ ಅಲ್ಲಿ ಏನಾಗುತ್ತೆ? ಕೆಮಿಕಲ್ ಈಕ್ವೇಶನ್ಸ್ ಮತ್ತೆ ರಿಯಾಕ್ಷನ್ಸ್ ಎಲ್ಲ 3 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮಗೆ 4 ಮಾರ್ಕ್ಸ್ ಬರೋದು ಕ್ವೆಶನ್ ಮಕ್ಕಳ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಮೇಲೆ ಅಥವಾ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮೇಲೆ. ಓಕೆನಾ? ಮಿಸ್ ಇಲ್ದೆ ಓದ್ಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆನಾ? 4 ಮಾರ್ಕ್ಸ್ಗೆ ಪದೇ ಕೇಳಿರೋ ಕ್ವೆಶನ್ಸ್ ಇದು. ಓಕೆನಾ ಮಕ್ಕಳ? ಏನ್ ಮಾಡಬೇಕು? ಕ್ವೆಶನ್ಸ್ ನ ಬರ್ಕೊಬೇಕು, ಆನ್ಸರ್ ನ ಪ್ರಾಕ್ಟೀಸ್ ಮಾಡಬೇಕು. ಆಲ್ ದ ವೆರಿ ಬೆಸ್ಟ್. ಸೊ ನಮ್ಮ SSLC ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಇನ್ನು ಕೆಲವೇ ದಿನಗಳಲ್ಲಿ SSLC ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರಾ ಮಕ್ಕಳೇ. ಈ ಒಂದು ಪರೀಕ್ಷೆ ತುಂಬಾ ಈಸಿ ಇರುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಒಂದು PW ಕರ್ನಾಟಕ 8, 9, 10 ಚಾನಲ್ನಲ್ಲಿ ನಡೀತಿರುವಂತಹ ಪ್ರತಿಯೊಂದು ಸೀರೀಸ್ನ ಫಾಲೋ ಮಾಡಿ. ಟ್ರಸ್ಟ್ ಮೀ, ಅಷ್ಟು ಮಾಡಿದ್ರೆ ಮೋರ್ ದ್ಯಾನ್ ಎನಫ್. ಎಷ್ಟು ಸ್ಕೋರ್ ಮಾಡಕ್ ಗೊತ್ತಾ? 75 ಸ್ಕೋರ್ ಮಾಡ್ತೀನಿ ಅಂತಂದ್ರೆ ಮೋರ್ ದ್ಯಾನ್ ಎನಫ್, ಆಯ್ತಾ? ಇಲ್ಲ ಸರ್ ನನಗೆ 80 ಔಟ್ ಆಫ್ 80 ಬೇಕು ಅಂದ್ರೆ ವೆಲ್ ಯು ಹ್ಯಾವ್ ಟು ಗೋ ಥ್ರೂ PYQs ಕಂಡ್ರೋ. PYQs, LBA ಸೀರೀಸು ಇದೆಲ್ಲ ಓದ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂತ ಕೇಳ್ತಾ ಇದ್ರಿ. ವೆಲ್ ನಾವು ನಿಮ್ಗೋಸ್ಕರ ದ ಮೋಸ್ಟ್ ಇಂಪಾರ್ಟೆಂಟ್ 2, 3 ಅಂಡ್ 5 ಮಾರ್ಕ್ಸ್ ಕ್ವೆಶನ್. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದ್ರೆ ಫಿಸಿಕ್ಸ್ನಲ್ಲಿ ನಮಗೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಇರುತ್ತೋ 5 ಅಲ್ಲ, ನಮಗೆ 4 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ, ಹೌದಲ್ವಾ? ಸೊ ಫಿಸಿಕ್ಸ್ ಬಂತು ಅಂತಂದ್ರೆ ವಿ ಹ್ಯಾವ್
2, 3 and 4 marks questions. ಹೌದಾ? 5 ಮಾರ್ಕ್ಸ್ ಎಲ್ಲಿ ಬರುತ್ತೆ ನಿಮಗೆ? ಕೆಮಿಸ್ಟ್ರಿಯಲ್ಲಿ, ಬಯೋ ಅಲ್ಲಿ ಬರುತ್ತೆ. ಸೊ ಇವತ್ತಿನ ಸೆಷನ್ನಲ್ಲಿ ನಮ್ಮ 4 ಚಾಪ್ಟರ್, ಭೌತಶಾಸ್ತ್ರದ 4 ಚಾಪ್ಟರ್ಗಳಾದ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಕೊನೆಯದಾಗಿ ಮ್ಯಾಗ್ನೆಟಿಸಮ್ ಅಂದ್ರೆ ವಿದ್ಯುತ್ ಕಾಂತೀಯ ಪರಿಣಾಮಗಳು. ಆಯ್ತಾ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇವೆಲ್ಲದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ತಂದಿದ್ದೀನಿ ಫ್ರಮ್ 2, 3 and 4 ಮಾರ್ಕ್ಸ್ ಸೀರೀಸ್. ಅರ್ಥ ಆಯ್ತಾ? ಸೊ 2, 3 ಮತ್ತು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮ್ಗೋಸ್ಕರ ಅಂತಾನೆ ಏನ್ ಮಾಡಿದೀನಿ ಹೇಳಿ ತಂದಿದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಎಲೆಕ್ಟ್ರಿಸಿಟಿನಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತು, ನೋಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಕ್ವೆಶನ್ಸ್ ನ ನೋಡಿದ ತಕ್ಷಣ ನಮಗೆ ಆಗೋದಿಲ್ಲ. ನಿಮ್ದೇ ಆದಂತಹ ಒಂದು ನೋಟ್ಸ್ ತುಂಬಾ 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 ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಅಂತಾನೆ ನಮ್ಮ ಒಂದು ನೋಟ್ಸ್ ಅನ್ನು PW ಅಪ್ಲಿಕೇಶನ್ ನಲ್ಲಿ ಮತ್ತು ನಮ್ದೇ ಆದಂತಹ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಪ್ರಮೋಟ್ ಮಾಡ್ತಾ ಇದೀವಿ. ಈಸಿಯಾಗಿ ನೀವು PW ಅಪ್ಲಿಕೇಶನ್ ನ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ದೇ ಆದಂತಹ ವಾಟ್ಸ್ಆಪ್ ಚಾನಲ್ ನಲ್ಲಿ ಇದು ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಮ್ದೇ ಬಯೋನಲ್ಲಿ ಇರುತ್ತೆ. ಆಯ್ತಾ? ಯೂಟ್ಯೂಬ್ ಬಯೋ ಅಲ್ಲಿ ಇರುತ್ತೆ. ಸಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಬಂದಾಗ ವಿಲ್ ಬಿ ಹ್ಯಾವಿಂಗ್ ಟನ್ಸ್ ಆಫ್ ಕ್ವಶನ್ಸ್. ಆಯ್ತಾ? ಬಹಳಷ್ಟು ಕ್ವಶನ್ಸ್ ಇರುತ್ತೆ. ಆಯ್ತಾ? ಸೊ ಎಲ್ಲದನ್ನು ಡಿಸ್ಕಸ್ ಮಾಡೋದು ಮ್ಯಾರಥಾನ್ ಅಲ್ಲಿ ನಡೆಯುತ್ತೆ. ಬಟ್ ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಡಿಸ್ಪ್ಲೇ ಮಾಡ್ತೀವಿ. ನಿಮಗೆ ಜಸ್ಟ್ ಕ್ವೆಶನ್ಸ್ ಕೊಡೋದು ಅಷ್ಟೇ ಅಲ್ಲ, ಕ್ವೆಶನ್ಸ್ ಜೊತೆ ಆನ್ಸರ್ಸ್ ಇದ್ರೆ ಎಷ್ಟು ಪರಮಾನಂದ ಆಗುತ್ತಲ್ಲ. ಎಲ್ಲೋ ಹೋಗಿ ಹುಡುಕದ್ ಬೇಕಿರಲ್ಲ. ಚಿಕ್ಕದಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಹಿಂಟ್ಸ್ ಆಗಿ ಆನ್ಸರ್ಸ್ ನ ಕೊಟ್ವಿ ಅಂದ್ರೆ ಆ ಒಂದು ಆನ್ಸರ್ಸ್ ನ ತಗೊಂಡು ನಿಮಗೆ ಆಲ್ರೆಡಿ ಬರೋದನ್ನ ಅಪ್ಲೈ ಮಾಡ್ತೀರಾ. ಅಂಡ್ ಟ್ರಸ್ಟ್ ಮೀ, ನಿಮ್ಗೆ ಏನಾಗುತ್ತೆ, ಆ ಒಂದು ಸ್ಪೀಡ್ ಪೇಸ್ ಅನ್ನೋದು ಬೆಳೆಯುತ್ತೆ. ಯು ಹ್ಯಾವ್ ಎ ಕಾನ್ಫಿಡೆನ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ವಶನ್ಸ್ ಜೊತೆ ಆನ್ಸರ್ನು ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ 2 ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೇಳ್ತಾರೆ. ಅದೇ ರೀತಿ ವಾಟ್ ಆರ್ ದ 2 ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಕೇಳ್ತಾರೆ. ಈ ರೀತಿ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಬಗ್ಗೆ ಕ್ವೆಶನ್ಸ್ ಬಂದಾಗ ಆನ್ಸರ್ಸ್ ನಿಮಗೆ ಇಲ್ಲೇ ಒದಗಿಸ್ಕೊಡ್ತಿದೀವಿ. ಓಕೆ, ಇನ್ಫ್ಯಾಕ್ಟ್ ಎಲ್ಲ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಲ್ಲ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಕ್ವೆಶನ್ಸ್ ಬಿಕಾಸ್ ಇದು ನಮ್ಮ ಸ್ಟ್ರಾಟಜಿ ವಿಡಿಯೋ. ಮ್ಯಾರಥಾನ್ಸ್ ನಲ್ಲಿ ಕ್ವೆಶನ್ಸ್ ಕೊಡೋದಷ್ಟೇ ಅಲ್ಲ, ವಿ ಆಲ್ಸೋ ಡಿಸ್ಕಸ್ ದಿ ಡೀಟೇಲ್ಡ್ ಆನ್ಸರ್ಸ್. ಹೌದಾ? ಸೊ ಇದೇ ರೀತಿ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಯು ವಿಲ್ ಬಿ ಗಿವನ್ ಲೈಕ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಇಲ್ಲಿ ನೋಡ್ರಪ್ಪ, ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದು ನಮ್ಮ ಲೈಟ್ ಚಾಪ್ಟರ್ ಇಂದ ಇರುವಂತಹ ಒಂದು ಕ್ವೆಶನ್ಸ್. ಆಯ್ತಾ? ಎಷ್ಟು ಮಾರ್ಕ್ಸ್ ಕೇಳಿದರೆ? 2 ಮಾರ್ಕ್ಸ್ ಕೇಳಿರುವಂತಹ ಕ್ವೆಶನ್. ಸೊ ಇಂಥ ಟೈಮ್ ನಲ್ಲಿ ಸ್ಪೆರಿಕಲ್ ಮಿರರ್, ಗೋಳೀಯ ದರ್ಪಣಗಳು ಎಂದರೇನು? ಗೋಳೀಯ ದರ್ಪಣದಲ್ಲಿ 2 ವಿಧಗಳು. ದಟ್ ಈಸ್ ಲೈಕ್ ಕಾನ್ಕೇವ್ ಮಿರರ ಅಂದ್ರೆ ನಿಮ್ನ ದರ್ಪಣನ, ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ ಅಂದ್ರೆ ಪೀನ ದರ್ಪಣನ. ಈ ರೀತಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಬರೀತೀರಾ. ಅಂಡ್ ವಿತ್ ಎಕ್ಸಾಂಪಲ್ಸ್ ಬರ್ದ್ರಿ ಅಂತಂದ್ರೆ ದ ಯೂಸರ್ಸ್ ಕೇಳ್ತಾರೆ ನೋಡಿ, ವಾಟ್ ಆರ್ ದ 2 ಟೈಪ್ಸ್ ಅಂಡ್ ಯೂಸರ್ಸ್ ಅಂತ. ಸೊ ಈಸಿಯಾಗಿ ನೀವು ಬರೀತೀರಾ. ಅಪ್ಲಿಕೇಶನ್ಸ್ ಆಗ್ಬೋದು, ಯೂಸರ್ಸ್ ಆಗ್ಬೋದು. ಒಂದ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಜಸ್ಟ್ ರೈಟ್ ಆನ್ಸರ್ ಟು ದ ಪಾಯಿಂಟ್. ಕೇಳಿರೋಷ್ಟೇ ಬರಿಬೇಕು. ಕೇಳಿರೋದಕ್ಕಿಂತ ಜಾಸ್ತಿ ಬರಿತೀನಿ ಸರ್ ಅಂದ್ರೆ ವೆಲ್, ಟೈಮ್ ವೇಸ್ಟ್ ಆಗುತ್ತೆ. ಮೇ ಬಿ ಆಪ್ಷನ್ ಕ್ವೆಶನ್ ಅಟೆಂಡ್ ಮಾಡಕ್ ಆಗೋದಿಲ್ಲ. ಅಂಡ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು, ನಿಮಗೆ ಆಪ್ಷನಲ್ ಕ್ವೆಶನ್ ಅಟೆಂಡ್ ಮಾಡೋಕ್ಕೂ ಟೈಮ್ ಸಿಕ್ತು. ಸೊ ಆಪ್ಷನಲ್ ಕ್ವೆಶನ್ ಅಟೆಂಡ್ ಮಾಡಿದಾಗ ಮಿಸ್ಟೇಕ್ ಆಗಿರೋ ಕ್ವೆಶನ್ ಅಲ್ಲಿ ಹೋಗಿರುವಂತಹ ಮಾರ್ಕ್ಸ್ ಇಲ್ಲಿ ಕೊಡ್ತಾರೆ. ಓಕೆ, ಇಟ್ಸ್ ನಾಟ್ ದಟ್ 50 ಇಲ್ಲಿ 50 ಅಲ್ಲಿ ಅಂತ. ಆಬ್ವಿಯಸ್ಲಿ ಎರಡನ್ನೂ ಕಂಪ್ಲೀಟ್ ಆಗಿ ನೀವು ಅಟೆಂಡ್ ಮಾಡಿರ್ತೀರಾ, ಕಂಪ್ಲೀಟ್ ಮಾರ್ಕ್ಸ್ ಸಿಗತ್ತೆ. ಓಕೆನಾ? ಸೊ ಅದೇ ರೀತಿ ಪ್ರತಿಯೊಂದು ಚಾಪ್ಟರ್ ನಿಂದ ನಿಮಗೆ ಕ್ವೆಶನ್ಸ್ ಇದೆ. ಇನ್ಫ್ಯಾಕ್ಟ್ ನೀವೇನ್ ನೋಡ್ಬೋದು ಗೊತ್ತಾ, ಇಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ನೋಡ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ನೋಡ್ಬೋದು. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪರಿಮೆಂಟ್ ಬೇಸ್ಡ್, ಹೌದಾ, ಆಕ್ಟಿವಿಟಿ ಬೇಸ್ಡ್ ಒಂದು ಕ್ವೆಶನ್ಸ್ ಇದೆ. ದಂಡಕಾಂತದ ಸುತ್ತ ನಾವು ಈ ದಿಕ್ಸೂಚಿಯನ್ನು ಇಟ್ಟು ಯಾವ ರೀತಿ ಆ ಒಂದು ಕಾಂತೀಯ ಬಲ ರೇಖೆಗಳನ್ನು ಗೀಚಬಹುದು ಅಂತ. ವೆಲ್, ಯು ಕ್ಯಾನ್ ಸಿ ದಾಟ್ ಆಲ್ಸೋ. ಓಕೆ, ಸೊ ಇದೇ ರೀತಿ ಪ್ರತಿಯೊಂದು ಕ್ವೆಶನ್ ಇರೋ ಕಡೆ ಆನ್ಸರ್ಸ್ ನ ತಂದ್ಬಿಟ್ಟಿದೀವಿ. ನ್ಯೂಟನ್ಸ್ ಎಕ್ಸ್ಪರಿಮೆಂಟ್ ಆಗ್ಬೋದು, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಪ್ರಯೋಗಿಸಿದ ಎಕ್ಸ್ಪರಿಮೆಂಟ್ ಅಂದ್ರೆ ಪ್ರಯೋಗವನ್ನು ವಿವರಿಸಿ ಅಂತ ಹೇಳ್ತಾರೆ. ವೆಲ್, ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್. ಆಯ್ತಾ? ಸೊ ಆನ್ಸರ್ಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ ಕಣ್ರಪ್ಪ. ಓಕೆ, ಸೊ ಆನ್ಸರ್ಸ್ ಅನ್ನೋದು ನಿಮ್ಗೆ ಪಕ್ಕಾ ಇಲ್ಲೇ ಸಿಗುತ್ತೆ.
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದಕ್ಕಾದ್ರೂ ಒಂದು ಪಕ್ಷ ಆನ್ಸರ್ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಫುಲ್ ಸ್ಕೋರ್ ಮಾಡೋಕ್ಕೆ ಫಾಲೋ ಮಾಡಬೇಕಾಗಿರೋದು ಇಷ್ಟೇ, ನಮ್ಮದೇ ಆದಂತಹ LBA ಸೀರೀಸ್ನ ತಪ್ಪದೆ ಫಾಲೋ ಮಾಡಿ. LBA ಸೀರೀಸ್ ಅಷ್ಟೇ ಅಲ್ಲ, ಪ್ರಿಪರೇಟ್ರಿ ಮ್ಯಾರಥಾನ್ ಕಂಡ್ರು, ಪ್ರಿಪರೇಟ್ರಿ ಮ್ಯಾರಥಾನ್ಸ್. ಓಕೆನಾ, ಇಷ್ಟೇ ಅಲ್ಲ, ನಿಮ್ಮ ಎಕ್ಸಾಮ್ ದಿನಗಳಲ್ಲಿ ರಜೆ ಇದೆಯಲ್ಲ, ಆ 4 ರಜೆಗಳಲ್ಲಿ ಬಹಳಷ್ಟು ಮೋಸ್ಟ್ ಎಕ್ಸೈಟಿಂಗ್ ಕ್ಲಾಸಸ್ ಪ್ಲಾನ್ ಮಾಡಿದ್ದೀವಿ, ಅದನ್ನು ಕೂಡ ನೋಡ್ಕೊಳ್ಳಿ. ಪಕ್ಕಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಆನ್ಸರ್ಸ್ ಫಾರ್ ದೀಸ್ ವಿಲ್ ಬಿ ಅವೈಲೇಬಲ್ ದೇರ್. ಹೌದಾ, ಕ್ಲಿಯರಾ? ಎಸ್. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ 2, 3 ಆ್ಯಂಡ್ 4 ಮಾರ್ಕ್ಸ್ ಇನ್ ಫಿಸಿಕ್ಸ್. ಫಾಲೋ ಮಾಡಿ, ಎಲ್ಲ ಕ್ವೆಶನ್ಸ್ನ ನಿಮಗೋಸ್ಕರ ಹಾಕಿದ್ದೀನಿ, ಪಕ್ಕಾ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ. ಆಲ್ ದ ಬೆಸ್ಟ್ ಕಂಡ್ರು ಮಕ್ಕಳೇ. 2 ಸಬ್ಜೆಕ್ಟಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು ಬರ್ತಾ ಇದೆ. Keep awaited. Questions will be made available in WhatsApp channel. Thank you, Gondro. All the very best. We are counting on you. Aita? Take care.